ನಮ್ಮ ಜೊತೆ ಬಿಜೆಪಿ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಶಿಸ್ತಿನ ಪಕ್ಷದೊಳಗೆ ಒಂದು ಅಶಿಸ್ತಿನ ಘಟನೆ ದಾಖಲಾಗಿದೆ. ಈ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಸರ್, ಅಂದರೆ ಪದೇ ಪದೇ ತಾವೇ ಹೇಳ್ತಿದ್ರೆ ನಮ್ಮದು ಶಿಸ್ತಿನ ಪಕ್ಷ ಅಂತ, ಆದರೆ ಶಿಸ್ತಿನ ಪಕ್ಷದೊಳಗೆ ಅಡ್ಡ ಮತದಾನ ಅಂತ ಒಂದು ಪ್ರಕ್ರಿಯೆ ದಾಖಲಾಗಿದೆ. ತಾವು ಈ ಬಗ್ಗೆ ಏನು ಹೇಳ್ತೀವಿ? ಶಿಸ್ತು ಕೆಲವೊಮ್ಮೆ ಆಗ್ತಾವೆ. 100% ಎಲ್ಲಿನೂ ಮಿಲ್ಟ್ರಿ ಒಳಗೂ ಒಂದೊಂದು ತಪ್ಪು ಆಗ್ತಿರ್ತಾವೆ. ಅಂದರೆ ಇಡೀ ಅದನ್ನು ನಾವು ಅಪಾದಕೊಳ್ಳೋಕ್ಕಾಗೋದಿಲ್ಲ. ಒಂದು ಏನಿದೆ ಅಂದರೆ ಕೆಲವೊಂದು ಅಸಮಾಧಾನ ಇರ್ತವೆ, ಅದನ್ನು ಸರಿಪಡಿಸಬೇಕಾಗಿತ್ತು. ಸ್ವಲ್ಪನೂ ಎಲ್ಲೋ ಕೊರತೆ ಆಗಿದೆ. ವಿಪ್ ಜಾರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಘಟನೆಗಳಾದಾಗ ಅದು ಪಕ್ಷದ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಅದು ನೋಡ್ರಿ, ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತದೆ. BJP ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ, ವೀಕ್ ಇಲ್ಲ. ಇದನ್ನೆಲ್ಲ ಗಮನಿಸ್ತದೆ. ಯಾರು ಅಶಿಸ್ತಿನ ನಡೆದಾರೋ ಅವ್ರ ಮೇಲೆ ಕ್ರಮ ಹೈಕಮಾಂಡ್ ತೊಗೊಂಡೇ ತಗೋತದೆ. ಅಂದರೆ ಈಗಿನ ಸನ್ನಿವೇಶ ಗಮನಿಸಿದರೆ ಬಿಜೆಪಿಯ ಹೈಕಮಾಂಡ್ ಅಂದರೆ ಬಿಜೆಪಿಯ ನಾಯಕರುಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನ ನಾಯಕರುಗಳು ಪ್ರಾಬಲ್ಯ ಸಾಧಿಸಿದ್ರು ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇಲ್ವ ಸರ್? ಏನಿಲ್ಲ ನೋಡ್ರಿ, ಅವ್ರವ್ರದ್ದು ಏನೋ ಆಂತರಿಕವಾಗಿ ಸೋಮಶೇಖರ್ ಅವರಿಗೆ ಮತ್ತು ಕಾಂಗ್ರೆಸ್ನವ್ರದ್ದು ಏನೋ ಒಂದು ಸಂಬಂಧ ಇದೆ. ಅಂದರೆ ಒಟ್ಟಾರೆ ಈ ಘಟನೆಯನ್ನು ಗಮನಿಸಿದಾಗ ನೀವು ಈ ಸೋಮಶೇಖರ್ ಅವರ ನಡೆಯನ್ನು ನೋಡಿದ ಬಳಿಕ ತಮಗೇನು ಅನಿಸುತ್ತೆ, ತಾವೇನು ಹೇಳಕ್ಕೆ ಬಯಸ್ತೀರಿ? ಏನು ಅನಿಸೋದಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತದೆ. ಏನು ಇದರಿಂದ ಈ ಚುನಾವಣೆಯಿಂದ ಏನು ದೊಡ್ಡ ಅನಾಹುತೇನಾಗೋದಿಲ್ಲ.